ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಪ್ಪು ಚುಕ್ಕಿಯನ್ನು ತೆಗೆದುಕೊಳ್ಳದೆ ಇರತಕ್ಕಂಥ ಯಾರಾದರೂ ಒಬ್ಬ ರಾಜಕಾರಣಿ ಇದ್ರೆ ಇವತ್ತು ಈ ರಾಜ್ಯದಲ್ಲಿ ಇದ್ದಾರೆ ಅಂದರೆ ಅದು ಸಿದ್ದರಾಮಯ್ಯ. ದೇವರಾಜ ಅರಸೂರ್ ಅವರನ್ನ ಬಿಟ್ಟ ಮೇಲೆ ಸಿದ್ದರಾಮಣ್ಣವರು ಅಂತಕ್ಕಂಥ ಜನಜನಿತವಾಗಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿದೆ. ಭಾರತ ದೇಶಕ್ಕೆ ಗೊತ್ತಿದೆ. ಅಂಥ ಸಿದ್ದರಾಮಣ್ಣವರಿಗೆ ಕಪ್ಪು ಚುಕ್ಕಿ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಬಿಜೆಪಿ JDSನವರು ಹೊಂಟಿರ್ತಕ್ಕಂಥ ಈ ನಾಟಕ ರಂಗಕ್ಕೆ ಒಂದು ತಿಲಾಂಜಲಿ ಆಡಬೇಕು. ಇದನ್ನು ಜನತೆಯ ಬಳಿ ಕೊಂಡೊಯ್ಯಬೇಕು. ಜನತೆಯನ್ನು ಎಚ್ಚರಿಸಿ ಇಂಥ ನಾಟಕದ ಡ್ರಾಮಾ ಕಂಪ್ನಿ ಮಾಡ್ತಾ ಇರ್ತಕ್ಕಂಥ BJPಯವರಿಗೆ JDSನವರಿಗೆ ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಇವತ್ತು ಮೊದಲನೇದಾಗಿ ಇವರೇನು 3 ಎಕರೆ 16 ಗುಂಟೆ ಜಮೀನನ್ನು ಯಾಕೆ ಬಂತು, ಯಾರಿಂದ ಬಂತು, ಯಾರಿಗೆ ಮಂಜೂರಾತು, ಹೆಂಗೆ ಮಂಜೂರಾಯಿತು ಅಂತಕ್ಕಂಥ ದಾಖಲನ್ನ ಒಂದೊಂದಾಗಿ ಎಳೆಯಾಗಿ ಬಿಡಿಸಿಡ್ತೀವಿ. ಆ ಭೂಮಿ ಹೆಂಗೆ ಬಂತು ಅಂತಕ್ಕಂಥದ್ದನ್ನು ಹೇಳ್ತೀವಿ. ಈ ಭೂಮಿ 1935ರಲ್ಲಿ ನಿಂಗಾ ಬಿನ್ ಜೌರಾ ಅಂತಕ್ಕಂಥ ಅವರಿಗೆ ಹರಾಜು ಪ್ರಕ್ರಿಯೆಯ ಮುಖಾಂತರ, ಹರಾಜು ಪ್ರಕ್ರಿಯೆ ಹಿಂದೆ ಬ್ರಿಟಿಷ್ನವರ ಕಾಲದಲ್ಲಿ ಯಾರಾದರೂ ಭೂಮಿಯನ್ನು ಉಳ್ತೀನಿ ಅಂತ ಬಂದರೆ ಅವ್ರಿಗೆ ಹರಾಜು ಮುಖಾಂತರ ಬಿಡ್ಡನ್ನು ಕರೆದು ಯಾರು ಹೆಚ್ಚಿಗೆ ಬಿಡ್ಡನ್ನು ಕೂಗ್ತಾರೆ ಆ ಬಿಡ್ಗೆ ಆ ಭೂಮಿಯನ್ನು ಕೊಡ್ತಕ್ಕಂಥ ಪದ್ಧತಿ ಇತ್ತು, ಕಾನೂನಿತ್ತು. ಆ ಪ್ರಕಾರ 1935ನೇ ಇಸ್ವಿನಲ್ಲಿ ಇವರು ನಿಂಗಾ ಬಿನ್ ಜೌರಾ ಅಂತಕ್ಕಂಥ ಅವರಿಗೆ 3 ಎಕರೆ 15 ಗುಂಟೆಯನ್ನು 464ನೇ ಸರ್ವೆ ನಂಬರ್ನಲ್ಲಿ ಅವರು ಯಾರೂ ಬಿಡ್ಡುದಾರರಿಲ್ಲ, ಆ ಬಿಡ್ಡುದಾರರ ಇಲ್ಲದೆ ಇರೋದ್ರಿಂದ ಆ ಒಂದು ಜಮೀನನ್ನು ಇವರಿಗೆ ನಿಲ್ಲಿಸಲಾಗಿದೆ ಅಂತೇಳಿ ಅವ್ರಿಗೆ ಮಂಜೂರು ಮಾಡಿರ್ತಕ್ಕಂಥ ಪತ್ರ ಇಲ್ಲಿದೆ ಈ ದಾಖಲೆನಲ್ಲಿ. ಒಂದು ನಿಮಿಷ ಹೇಳಿ. ನೋಡಿ, ಈಗ ಮೊದಲು ಏನಾಗ್ತಾ ಇತ್ತು, ಎಲ್ಲವೂ ಕೂಡ ಜಮೀನುಗಳು ಸರ್ಕಾರದ ವಶ ಇರ್ತಾ ಇತ್ತು. ಸರ್ಕಾರ ಯಾರಾದರೂ ಕೂಡ ಅದನ್ನು ಸಾಗುವಳಿ ಮಾಡ್ತಾಯಿದ್ರೆ ನಮ್ಮ ಮಂಜೂರು ಮಾಡಿ ಕೇಳ್ತಾ ಇದ್ದು, ಅದು ಲ್ಯಾಂಡ್ ಗ್ರ್ಯಾಂಟ್ ಆಗ್ತಲ್ಲ. ಇದರಲ್ಲಿ ಏನಾಯಿತು ಅಂದರೆ, ಈ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಆ ಒಂದು ಇಂಗ್ಲೀಷ್ನವ್ರ ಕಾಲದಲ್ಲಿ ಜಮೀನನ್ನು ಹರಾಜು ಮೂಲಕ ಕ್ರಯ ಮಾಡ್ತಾಯಿದ್ರು. ಅಂದರೆ ಅದು ಸೇಲ್, ಅಂದರೆ ಏನು ಜವರ ತಗೊಂಡಿದ್ದಾರೆ ಅದು ಕ್ರಯಕ್ಕೆ ಪಡೆತಕ್ಕಂಥದ್ದು. ಹರಾಜಿನಲ್ಲಿ ಏನು ಬಿಡ್ ಮಾಡಿ ಆ ಬಿಡ್ಡಿನಲ್ಲಿ ಆ ಒಂದು ಜಮೀನನ್ನು ಕೊಂಡ್ಕೊಂಡಿದ್ದಾರೆ. ಇಲ್ಲಿ ಯಾಕೆ ಮಾತು ಹೇಳಿದೆ ಅಂದರೆ, ಈ ಕೆಲವು ಮಾಧ್ಯಮಗಳಲ್ಲಿ ಅದು ಫಸ್ಟ್ ಜಾತಿಯ ಜಮೀನು ಅಂತೇಳಿ ಅದನ್ನು ಪರಬಾರೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಕೆಲವು ನಾಯಕರು. ನಾನು ಹೇಳ್ತೇನೆ, ಯಾವುದೇ SC ST ವ್ಯಕ್ತಿ ಹರಾಜಿನಲ್ಲಿ ಕೊಂಡ್ಕೊಂಡ್ರೆ ಅದು ಸರ್ಕಾರದಿಂದ ಕೊಂಡ್ಕೊಂಡ ಆಸ್ತಿ ಆಗುತ್ತೆ ಹೊರತು ಅದು ಯಾವುದೇ ಕಾರಣಕ್ಕೂ ಮಂಜೂರಾದ ಆಸ್ತಿಯಲ್ಲ. ನಮ್ಮಲ್ಲಿ ತೋಟಿ ತಳಿನಾಂತಿ ಇದೆಯಲ್ಲ, ಆ ತೋಟಿನಾಂತಿ ಕೂಡ ರೀಗ್ರ್ಯಾಂಟ್ ಆದಮೇಲೆ ಪರಬಾರೆಯನ್ನು ಮಾಡಬಹುದು. ಅದು ಕೂಡ ಆ ಸರ್ವಿಸ್ ನಾಮಲ್ಲಿ ಬರ್ತಕ್ಕಂಥದ್ದು. ಆದರೆ ಈ ಜಮೀನು ಸ್ಪಷ್ಟಪಡಿಸ್ತೇವೆ, ಇದು ಯಾವುದೇ ಕೂಡ ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸಲ್ಲಿ ಮಂಜೂರಾಗಿರ್ತಕ್ಕಂಥ ಜಮೀನಲ್ಲ. ಜೊತೆಗೆ ಇದು ಯಾವುದೇ ಕೂಡ ನಿಬಂಧನೆ ಒಳಪಟ್ಟಿರ್ತಕ್ಕಂಥ ಜಮೀನಾಗಿರೋದಿಲ್ಲ. ವಿತೌಟ್ ನಿಬಂಧನೆ ಮಂಜೂರಾತಿ ಕೊಟ್ಟರು ಅಂದರೆ ಅವ್ರ ಸ್ವಂತ ಆಸ್ತಿ ಅಂತ ಅವ್ರ ಪಿತ್ರಾರ್ಜಿತ ಆಸ್ತಿ ಅಂತ ಸ್ವಯಾರ್ಜಿತ ಆಸ್ತಿ ಅಂತ ಹೇಳಿ 1964ರ ನಂತರ ಅಷ್ಟು ದಿವಸ ಆದರೂ 35ರಲ್ಲಿ ಮಂಜೂರಾತಿ ಆದರೂ ಕೂಡ 1964ರಲ್ಲಿ ಪಾಣಿಯನ್ನು ಕೊಟ್ಟು ದಾಖಲಾತಿಯನ್ನು ಕೊಟ್ಟು, ಹೌದು ಇದು ನಿನ್ನ ಪಿತ್ರಾರ್ಜಿತ ಆಸ್ತಿ ಅಂತೇಳಿ, ನಿನ್ನ ಸ್ವಯಾರ್ಜಿತ ಆಸ್ತಿ ಅಂತೇಳಿ ಘೋಷಣೆ ಮಾಡಿ ಕೊಟ್ಟಿರ್ತಕ್ಕಂಥ ಪತ್ರ ಇಲ್ಲಿದೆ. ಅದಾದ ಮೇಲೆ ಇವರು ಎಲ್ಲ ಹುಟ್ಟಾಗ್ತಾ ಇದ್ದಾರಲ್ಲ, ಈಗ ಎರಡನೇ ಅವನ ಮಗ ಒಬ್ಬ ಹೋಗಿ DCಗೆ ಲೆಟ್ರ್ ಕೊಟ್ಟ, ಅವ್ರದ್ದು ಅದು ಜಮೀನು ಅವ್ರಿಗೂ ಎಲ್ಲ ಸೇರಬೇಕು ಅಂತ, ಅದಕ್ಕೆ ದಾಖಲಾತಿ ಇದೆ ಇಲ್ಲಿ. ಈ ನಿಂಗಾ ಅಂತಕ್ಕಂಥ ಅವರಿಗೆ 3 ಜನ ಮಕ್ಕಳು, ಮೈಲಾರಯ್ಯ ಮತ್ತು ಮಲ್ಲಯ್ಯ, ದೇವರಾಜ್, ಈ 3 ಜನ ಮಕ್ಕಳು. ಇದರಲ್ಲಿ 3 ಜನದಲ್ಲಿ ಮೈಲಾರಯ್ಯ ಡೆತ್ ಆಗೋಗಿದ್ದಾರೆ. ಅವ್ರ ಹೆಂಡತಿ
ಪುಟ್ಟಗೌರಮ್ಮ, ಮಗ ಮಂಜುನಾಥ ಇದ್ದಾರೆ. ಈ 3 ಜನ ಇರ್ತಕ್ಕಂಥ ಜಮೀನನ್ನು ದೇವರಾಜ ಒಬ್ಬನಿಗೆ ಹೆಂಗೆ ಬತ್ತು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅದೂ ಇಲ್ಲಿದೆ, ಇಲ್ಲೆಲ್ಲ ದಾಖಲಾತಿ ಇದೆ, ಪರಿಶೀಲನೆ ಮಾಡ್ಕೊಳ್ಳಿ. ಅಲ್ಲಿ ಅವರಿಗೆ 464ರಲ್ಲಿ ಮತ್ತೆ 4 ಎಕರೆ ಭೂಮಿ ಮಂಜೂರಾಗಿದೆ, ಅದೇ ಫ್ಯಾಮಿಲಿ. ಆವಾಗ ಅವರು ಆ 464ರಲ್ಲಿ ಮಂಜೂರಾದಂಥ 4 ಎಕರೆನ ಅವರು ವಹಿಸ್ಕೊಂಡು ಅವರು ಮಾರಾಟ ಮಾಡಿಕೊಂಡು ದುಡ್ಡು ತಗೊಂಡು ಈ ದೇವರಾಜು ಅವರಿಗೆ ಈ 3 ಎಕರೆ 16 ಗುಂಟೆಯನ್ನು ಅವರ ಆಸ್ತಿಯನ್ನು 3 ಜನಕ್ಕೆ ದೇವರಾಜು ಅವರಿಗೆ ಬಿಟ್ಟು ದೇವರಾಜು ಅವರಿಗೆ ಹಕ್ಕು ಇದನ್ನು ಖಾತೆ ಮಾಡಿಕೊಡ್ಬೋದು, ಅವರಿಗೆ ಎಲ್ಲ ರೀತಿಯ ಇದನ್ನು ಹಕ್ಕನ್ನು ಕೊಡ್ಬೋದು, ಮಿಟೇಷನನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಸಮಕ್ಷಮದಲ್ಲಿ ಅವರು ಹೇಳಿಕೆ ಕೊಟ್ಟ ಪ್ರಯುಕ್ತ ದೇವರಾಜು ಅವರಿಗೆ ಮಿಟೇಷನ್ನು ಬಂದು ಅವರ ಹೆಸರಿಗೆ ಅದು ಆಸ್ತಿ ಕೂರುತ್ತೆ. ಅನ್ನೋದು ಪೂರ್ವ ಒಂದು ನಿಮಿಷ. ಹೇಳಿ. ಇದೇನಾಗುತ್ತೆ, ಹಿಂದೆ ಈ ಜಮೀನುಗಳಿಗೆ ಇಬಾದ್ ಪತ್ರ ಮಾಡ್ಕೊಳ್ತಾ ಇರಲಿಲ್ಲ. ಅದಕ್ಕೇನಂತಂದ್ರೆ ಮೂಜುಬಾನೆ ಖಾತೆ ಅಂದರೆ ಪಂಚಾಯತಿ ಸಮಕ್ಷಮದಲ್ಲಿ, ಪಂಚಾಯತಿ ಮುಖಂಡರ ಸಮಕ್ಷಮದಲ್ಲಿ ಹಣ್ಣು ತಮ್ಮಂದರಿಗೆ ಪಾಲು ಮಾಡ್ಕೊಳ್ತಾ ಇದ್ದರು. ಅದಕ್ಕೆ ಯಾವುದೇ ದಾಖಲೆ ಇರೋದಿಲ್ಲ. ಮೂಜುಬಾನೆ ಅಂದರೆ ಬಾತ್ಮೀಯವಾಗಿ, ನೋಡಪ್ಪ ನಮಗೆ ಇಷ್ಟು ಎಕರೆ ಒಟ್ಟು ಜಮೀನಿದೆ, ನಿನಗೆ ಈ ಜಮೀನು ನೀನು ಹಂಚ್ಕೋ, ಈ ಜಮೀನು ನೀನು ಹಂಚ್ಕೋ ಅಂತೇಳಿ ಬಾತ್ಮೀಯವಾಗಿ ಮಾಡ್ತಕ್ಕ ಕರಾರನ್ನು ಮೂಜುಬಾನೆ ಮುಖಾಂತರ ಅಂತ ಹೇಳ್ತಾಯಿದ್ರು. ಆ ಮೂಜುಬಾನೆ ಮುಖಾಂತರ ಅಣ್ಣ ತಮ್ಮಂದರ ಸಹಮತ ಮೇರೆಗೆ ಈ ಜಮೀನು ಯಾರು ಕ್ರಯ ಮಾಡಿದ್ದಾನೆ ಅವನಿಗೆ ಮಾಲೀಕತ್ವ ಬರ್ತದೆ. ಆ ಮಾಲೀಕತ್ವ ಬಂದ ಮೇಲೆ ಅವನಿಗೆ ಅಣ್ಣ ಹೇಳಿದಾಗೆ ಮುಟೇಷನ್ ವರ್ಗಾವಣೆ ಆಗ್ತದೆ. ಕಂಟಿನ್ಯೂ ಮಾಡಿ. ಅವರು ಒಂದು ಪಂಚಾಯತಸ್ಥರ ಕಂದಾಯ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ ನೀಡಿದಂಥ ಹೇಳಿಕೆಯ ಮುಖಾಂತರ ಅವರಿಗೆ ಮಿಟೇಷನ್ ಹೋಗುತ್ತೆ, ಅವ್ರ ಹೆಸರಿಗೆ ಖಾತೆ ಆಗುತ್ತೆ. ಅಲ್ಲಿಗೆ ದೇವರಾಜು ಅವರ ಆಸ್ತಿ ಆಯ್ತಿದು, ಆಸ್ತಿ ಆಯಿತು. ಈಗ ನೀವೇನಾದ್ರು ಆ ಟೈಮ್ನಲ್ಲಿ ಹಂಗೆ ರಾಜಸ್ವ ನಿರೀಕ್ಷಕರ ಮುಂದೆ ಈ ಹೇಳಿಕೆ ಇಲ್ಲ ತಾನೇ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಇದು ಹೇಗೆ ಪ್ರಕ್ರಿಯೆ ನಡೆದಿದೆ ಅಂದರೆ ಆರ್ ಐ ಮುಂದೆ ಹೇಳಿಕೆಯನ್ನು ಕೊಡಬೇಕಾಯಿತು. ವಂಶ ವೃಕ್ಷದ ಪ್ರಕಾರ ಇವರು ನಿಂಗಾ ಬಿನ್ ಜವರಾ ಅನ್ನೋರಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ ಮತ್ತು ಜೆ ದೇವರಾಯ. ಈ ಮೈಲಾರಯ್ಯನ ಮಕ್ಕಳು ಅವರಲ್ಲಿ ಪುಟ್ಟರಾಮನವರವರ ವೈಫು, ಅದಕ್ಕೆ ಮಕ್ಕಳು ಬಂದು ಮಂಜುನಾಥ ಸ್ವಾಮಿ 29 ವರ್ಷ. ಇವಾಗ ಏನು BJPಯವರು ಒಂದು ಹೊಸ ವರ್ಷನ ತೆಗೆದ್ರು, ಅದರಲ್ಲಿ 2 ವಿಚಾರವನ್ನು ನಾವು ಮಾಧ್ಯಮದ ಮುಖಾಂತರ ಎಳೆಯಾಗಿ ಹೇಳಲಿಕ್ಕೆ ಬಯಸ್ತೀವಿ. ಮೊದಲನೇದು SC ಲ್ಯಾಂಡ್, ಇದು SC ಲ್ಯಾಂಡನ್ನು ಖರೀದಿ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ. ನಿಮ್ಮ ಮಾಧ್ಯಮದ ಮುಖಾಂತರನೂ ಇದನ್ನು SC ಲ್ಯಾಂಡನ್ನ ಕೊಂಡ್ಕೊಂಡ್ರು, ಅದನ್ನು ಪರ್ಮಿಷನ್ ತೊಗೊಂಡಿಲ್ಲ, ಹಾಗೆ ಹೀಗೆ ಅಂತ ಮಾಡಿ. ಎರಡನೇದಾಗಿ ಅದು ಗ್ರ್ಯಾಂಟ್ ಲ್ಯಾಂಡ್ ಅಲ್ಲ, ಅದು ಹರಾಜಲ್ಲಿ ತಗೊಂಡಿರೋದು ಅನ್ನೋದು ಖಾತ್ರಿ ಆದಮೇಲೆ ಇನ್ನೊಂದು ವರ್ಷ ಬದಲಿಸ್ತಾರೆ BJPಯವರು. ಅದಕ್ಕೆ ನಮ್ಮ ಕೊಳ್ಳೇಗಾಲದ ಮಾಜಿ ಶಾಸಕರು, ಮಾಜಿ ಸಚಿವರು ಹೊಸ ಹುನ್ನಾರನ್ನು ಇಟ್ಕೊಂಡು ಅದನ್ನು ಮಂಜುನಾಥ ಸ್ವಾಮಿ ಅನ್ನೋಂಥ ಇನ್ನೊಬ್ಬರ ಮಗನ ಕೈನಲ್ಲಿ ಒಂದು ದೂರನ್ನು ಕೊಡಿಸ್ತಾರೆ. ಆ ದೂರು ಏನಪ್ಪ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಆ ಮಂಜುನಾಥ ಸ್ವಾಮಿಯ ಸಹಿ ಕೂಡ ಆವತ್ತಿನ ದಿನವೇ ಇದೆ, ಇವತ್ತಿಂದಲ್ಲ. ಇದು ಯಾವತ್ತೊಂದು ಇವರು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಅದು ಎಷ್ಟೆಷ್ಟು ಹೇಳಿಕೆಗಳು ಇದು ನಡೆದಿರ್ತಕ್ಕಂಥ 93ರಲ್ಲಿ. ಈ ಕ್ವಶನ್ ಇಲ್ಲಿರ್ತಕ್ಕಂಥದ್ದು 93ರಿಂದ ಇವತ್ತಿನ ತನಕ ಅಂದರೆ ಸುಮಾರು 31 ವರ್ಷ ಎಲ್ಲೂ ಕೂಡ ಇದ್ರ ಬಗ್ಗೆ ಒಂದು ದೂರಾಗಲಿ ಅಥವಾ ಒಂದು ಪ್ರಶ್ನೆನೇ ಆಗಲಿ ಅವರ ಅಣ್ಣ ತಮ್ಮಂದಿರ ಭಾಗದ ವಿಚಾರದಲ್ಲಿ ಡಿಸ್ಪ್ಯೂಟ್ಗಳೇ ಇಲ್ಲ. ಸ್ಪಷ್ಟಪಡಿಸ್ತಕ್ಕಂಥ ವಿಚಾರ ಇಲ್ಲೇ, ಅವರಲ್ಲಿ ಒಂದು ಡಿಸ್ಪ್ಯೂಟ್ ಇಲ್ಲಿ ತನಕನೂ ಇಲ್ಲ.
ಈ BJPಯ ಕುತಂತ್ರದ ಒಂದು ಈ ಆರೋಪ ಮಾಡಿದ ನಂತರ ಮಂಜುನಾಥ ಸ್ವಾಮಿಯಿಂದ ಇವರು ಒತ್ತಾಯಪೂರ್ವಕವಾಗಿ ಒಂದು ಕಂಪ್ಲೇಂಟ್ನ ಕೊಡಿಸ್ದಂಗೆ ಅಥವಾ ನನಗೂ ಅದ್ರಲ್ಲಿ ಪಾಲ್ ಬರಬೇಕು ನಮ್ಗೆ ಆಗಿಲ್ಲ ಅನ್ನೋ ಥರದ ಇದು ಮಾಡ್ತಾರೆ. ಒಂದು ನಿಮಿಷ ಮತ್ತೆ ಅಲ್ಲಿ ಸ್ಪಷ್ಟವಾಗಿ ಒಂದು ನಿಮಿಷ ಕೇಳು ಹೇಳ್ತೀವಿ ಮಾತು ಮುಗಿದೋಗುತ್ತೆ ನೋಡು, ಒಬ್ಬೊಬ್ರು ಮಾತಾಡ್ಬೇಕು ಇಲ್ಲಿ ಮೀಡಿಯಾ ಅದಕ್ಕೆ ಸ್ಪಷ್ಟಗಳು ಹುಡ್ತೀವಿ ಅದಕ್ಕೆ ಈ ಎಲ್ಲ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥ ವಿಚಾರ ಅವರ ಪಾಲ್ಪಾರಿಕತ್ತು ಅವ್ರು ಮುಗಿಸ್ಕೊಂಡಿದ್ದಾರೆ. ಅಣ್ಣ ತಮ್ಮಂದ್ರ ಭಾಗದ ವಿಚಾರದಲ್ಲಿ ಯಾವುದೇ ಡಿಸ್ಪ್ಯೂಟ್ಗಳ ಸಿನ್ಸ್ 93 since 31 years when there is no dispute, how come after allegation of the BJP this ಮಂಜುನಾಥ ಸ್ವಾಮಿ ಕಂಪ್ಲೇಂಟ್ ಎಲ್ಲರೂ ನಿಲ್ಲಕ್ಕೆ ಸಾಧ್ಯ ಉಂಟಾ? ಇವಾಗ ನಮ್ಮಲ್ಲೇ ಇವತ್ತು ನಾವು ಇದನ್ನು ಕೇಳ್ತೀವಲ್ಲ 12 ವರ್ಷದ್ದು ಏನು ಈಸಿ ಎಂಕರೇಜ್ಮೆಂಟ್ ಸರ್ಟಿಫಿಕೇಟ್ ಕೇಳೋದು. ಪೊಸಿಷನ್ ಅಷ್ಟು ವರ್ಷ ಇದ್ದವನಿಗೆ ಅದನ್ನ ಪ್ರಶ್ನೆ ಮಾಡಕ್ಕೆ ಒಂದು ನಿಮಿಷ ಒಂದೇ ನಿಮಿಷ ಅಣ್ಣ. ಏನಾಗುತ್ತೆ ಈ ಮುಟೇಷನ್ ಅಂದರೆ ಒಂದು ಹಕ್ಕನ್ನು ವರ್ಗಾವಣೆ ಆಗ್ತಕ್ಕಂಥದ್ದನ್ನು ಅದನ್ನು ಯಾರಾದರೂ ಕೂಡ ತಪ್ಪು ಅಂತ ಪ್ರಶ್ನೆ ಮಾಡಬೇಕಾದ್ರೆ ವಿತಿನ್ 12 years ಮಾಡಬೇಕು. ಒಂದು ಮುಟೇಷನ್ ವರ್ಗಾವಣೆ ಆದಮೇಲೆ ಆ ವರ್ಗಾವಣೆಯಲ್ಲಿ ತಪ್ಪಿದ್ದರೆ, ಆ ಮುಟೇಷನಲ್ಲಿ ರಾಂಗ್ ಇದ್ದರೆ 12 ವರ್ಷ ಒಳಗಡೆ ಅದನ್ನು ಪರಭಾರೆ ಮಾಡಬೇಕು, ಅದನ್ನು ಕ್ವಶನ್ ಮಾಡಬೇಕು. ಆ ಕ್ವಶನ್ ಮಾಡದೇ ಇದ್ದರೆ ಅದೆಲ್ಲೂ ಕೂಡ ಊರ್ಜಿತ ಆಗೋದಿಲ್ಲ. ಕಂಟಿನ್ಯೂ ಮಾಡೋಣ. ಈಗ ನಾನೇ ಸಂಪೂರ್ಣವಾಗಿ ಹೇಳ್ತೀನಿ, ಆಮೇಲೆ ನಮ್ಮ ಇಬ್ಬರು ನಾಯಕರು ನಿಮಗೆ ಕ್ಲಾರಿಫಿಕೇಶನ್ನ ಕೊಡ್ತಾರೆ. ಈಗ ಹೆಂಗೆ ಎಲ್ಲ ಹೇಳ್ಬಿಡ್ತೀನಿ, ಹೆಂಗೆ ಜಮೀನು ಈಗ ಇಲ್ಲಿವರೆಗೆ ಇಲ್ಲಿ ಅದು ಹೇಳಾದ್ಮೇಲೆ ಕ್ರಾಸ್ ಮಾಡೋಣ. ಈಗ ಈ ಜಮೀನು ಹೆಂಗೆ ಬಂತು ಆಯಿತು, ಈಗ ದೇವರಾಜ ಹೆಸರಿಗೆ ನಿಲ್ತು, ಮಿಟೇಷನ್ ಆಯಿತು ಅಂದರೆ ಸರ್ಕಾರ ಕೊಟ್ಟರು ಮಿಟೇಷನ್ನು, ನಾವು ನೀವು ಕೊಟ್ಟಿರೋದಲ್ಲ. ಆ ಮಿಟೇಷನ್ ಆಯಿತು ದೇವರಾಜ ಹೆಸರಿಗೆ, ಆಗ ದೇವರಾಜ ಹೆಸರಿಗೆ ಆಯ್ತು. 1992 ಇಸ್ವಿನಲ್ಲಿ ಮೂಡಾದವರು ಆ ಜಮೀನನ್ನು ಪ್ರಾಥಮಿಕ ಅಧಿಸೂಚನೆ ಮಾಡಿದರು. ಮೂಡಾದವರು ಇವ್ರ ಜಮೀನು, ನಿನ್ನ ಜಮೀನು ನಮಗೆ ಬೇಕು, ನಾವು ಸೈಟ್ ಮಾಡಿ ಹಂಚಬೇಕಾಗಿದೆ, ಅಭಿವೃದ್ಧಿ ಪಡಿಸ್ಬೇಕಾಗಿದೆ ಅಂತ ಹೇಳಿ ಕಾನೂನು ರೀತ್ಯ ನೋಟಿಫಿಕೇಶನ್ನ ಮಾಡಿದರು. ನೋಟಿಫಿಕೇಶನ್ 4ನಲ್ಲಿ ನೋಟಿಫಿಕೇಶನ್ ಆಯಿತು. ನೋಟಿಫಿಕೇಶನ್ ಆಗಿ ಭಾಳ ದಿವಸಗಳು ಕಳೆದ ಮೇಲೆ ದೇವರಾಜು ಅವರು ದುಡ್ಡು ಕೊಡಲಿಲ್ಲ. ನೋಟಿಫಿಕೇಶನ್ ಮಾಡ್ಕೊಂಡ್ರೆ ಅಷ್ಟೇ, ಮೂಡೋದವ್ರು ದುಡ್ಡು ಕೊಡಲಿಲ್ಲ. ಇವ್ರಿಗೆ ದುಡ್ಡು ಕೊಡದೇ ಇದ್ದಾಗ ಆ ಮನುಷ್ಯ ಏನು ಮಾಡಿದ್ರು, ಹೋಗಿ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟರು. 13/8/96ರಲ್ಲಿ ಅವತ್ತಿನ ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಬಚ್ಚೇಗೌಡರಿಗೆ ಈ ರೀತಿ ನನ್ನ ಜಮೀನನ್ನು ಅಕ್ವೈರ್ ಮಾಡ್ಕೊಂಡ್ರು, ದುಡ್ಡನ್ನೂ ಕೊಟ್ಟಿಲ್ಲ, ಈ ಕಡೆ ನಮ್ಮ ಜಮೀನು ಬಿಟ್ಕೊಟ್ಟಿಲ್ಲ, ನಮಗೆ ದಯಮಾಡಿ ನನಗೆ ಜಮೀನನ್ನು ಬಿಡಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸರ್ಕಾರದ ಮಂತ್ರಿಗಳಿಗೆ ಕೊಟ್ಟರು. ಮಂತ್ರಿಗಳು ಬರೆದರು, ಇದರ ವಿಚಾರದ ಮಹತ್ವ ಏನಿದೆ ಇದರಲ್ಲಿ, ಯಾರು ಡಿನೋಟಿಫೈ ಮಾಡಿದೆ, ಅವ್ರಿಗೆ ಯಾರು ದುಡ್ಡು ಕೊಟ್ಟಿಲ್ಲ, ಇದೆಲ್ಲವನ್ನು ಸರ್ಕಾರದಿಂದ ತರಿಸ್ಬೇಕು ಅಂತೇಳಿ ಬರೆದರು. ಅವರು ಸರ್ಕಾರದಿಂದ ಬರೆದು ಕೊಟ್ಟರು. ಸರ್ಕಾರ ಎಂಕ್ವೈರಿ ಮಾಡ್ತು, ಇದು ಮಾಡಿದ್ದಾರೆ, ಅದರ ದುಡ್ಡು ಕೊಟ್ಟಿಲ್ಲ. ಈಗ ಆ ವ್ಯಕ್ತಿ ಪುನಃ ನನಗೆ ಜಮೀನು ಬೇಕು ಅಂತ ಕೇಳಿದಾಗ ಬಿಟ್ಕೊಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅಂತೇಳಿ ಅದಕ್ಕೆ ಕೊಟ್ಟು, ಇಲ್ಲೆಲ್ಲ ನಿಮಗೆ ಫುಲ್ಲು ದಾಖಲಾತಿ ಕೊಡ್ತೀವಿ. ಡಿಲಿಮಿಟೇಷನ್ ಅದು ಅಷ್ಟಕ್ಕಾಗಲಿಲ್ಲ. ಆಯಿತು, ಅದಾದಮೇಲೆ ಏನು ಅಷ್ಟಕ್ಕೆ ಡಿನೋಟಿಫಿಕೇಷನ್ ಮಾಡಲಿಲ್ಲ. ಮಾಡದೇ ಇದ್ಮೇಲೆ ಮೂಡಾ ಕಮಿಷನ್ರಿ ಬರೆದ್ರು. ಮೂಡಾ ಕಮಿಷನರು ಆಯಿತು, ನಾವು ಡಿನೋಟಿಫೈ ಮಾಡೋದಕ್ಕೆ ನಮ್ಮ ಸಹಮತ ಇದೆ ಅಂತ ಕಮಿಷನರು ಕೊಟ್ಟಮೇಲೆ ಮೂಡಾದಲ್ಲಿ ರೆಸಲ್ಯೂಷನ್ ಆಯಿತು. ರೆಸಲ್ಯೂಷನ್ ಆಗಿ ಈ ಜಮೀನನ್ನು ಬಿಟ್ಕೊಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತ ಸರ್ಕಾರಕ್ಕೆ ರೆಸಲ್ಯೂಷನ್ನ ಕೊಟ್ಟರು. ರೆಸಲ್ಯೂಷನ್ ಕೊಟ್ಟ ಮೇಲೆ ಇವರೇನು ಮಾಡಿದರು, ಮತ್ತೆ ಇವರು ಅಷ್ಟಕ್ಕೆ ಮಾಡಲಿಲ್ಲ. ಆಗೊಂದು ಸಮಿತಿ ಇತ್ತು,
ಆ ಸಮಿತಿನಲ್ಲಿ 3 ಜನ ಸಮಿತಿ ಇತ್ತು. ವಿ ಸುಬ್ರಹ್ಮಣ್ಯಮ್ಮನ್ನು ಮತ್ತು ಕಾರ್ಯದರ್ಶಿ ಇವರೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ಅಲ್ಲಿ ಒಂದು ಜಮೀನನ್ನು ಪರಿಶೀಲನೆ ಮಾಡಿ ಯಾವ ರೀತಿ ಬಿಟ್ಕೊಡ್ಬೇಕು ಅಂತಕ್ಕಂಥ ಒಂದು ಆ ವಿಚಾರದಲ್ಲಿ ಹಿಂದೆ ರಾಜ್ಯದ ಹಲವಾರು ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಉಪಯೋಗಕ್ಕೆ ಬರ್ತಕ್ಕಂಥ ಜಮೀನು ಅಥವಾ ಕೈ ಬಿಡ್ತಕ್ಕಂಥ ಜಮೀನು ಬಗ್ಗೆ ರಾಜ್ಯದ ಅಂದಿನ ಈ ಪ್ರಕರಣದಲ್ಲಿ ಬಾಲಸುಬ್ರಹ್ಮಣ್ಯ ನೇತೃತ್ವದ ಸಮಿತಿ ಪೂರ್ಣ ಪ್ರಮಾಣದ ಇದನ್ನು ಕೈ ಬಿಡೋದಕ್ಕೆ ತೀರ್ಮಾನ. ಇದೊಂದೇ ಪ್ರಕರಣ, ರಾಜ್ಯದ ಹಲವಾರು ಅಭಿವೃದ್ಧಿ ಪ್ರಾಧಿಕಾರಗಳ ಜಮೀನುಗಳನ್ನ ಬಿಡ್ತಕ್ಕಂಥ ತೀರ್ಮಾನ ಅನ್ನಲಾಗಿದೆ. ಅದರಲ್ಲಿ ಈ ಜಮೀನು ಕೂಡ ಕೈ ಬಿಟ್ಟಿದೆ. ಈ ಜಮೀನನ್ನು ಅದ್ರ ಜೊತೆಗೆ 3 ಎಕರೆ 16 ಗುಂಟೆ ಜಾಗನ ಅವರು ಬಿಟ್ಕೊಟ್ಟದ್ದಲ್ದಲೇ 19 ಪ್ರಕರಣಗಳನ್ನು ಅವ್ರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡಿ ಸರ್ಕಾರ ಅವರವ್ರ ಆಸ್ತಿನ ಅವ್ರಿಗೆ ವಾಪಸ್ಸು ಕೊಟ್ಟಿದೆ. ಸರ್ಕಾರ ಅವ್ರ ಆಸ್ತಿನ ಅವ್ರಿಗೆ ವಾಪಸ್ಸು ಕೊಟ್ಟಾಯಿತು. ಕೊಟ್ಟಾದ ಮೇಲೆ ಆ ಒಂದು ಭೂ ಪರಿವರ್ತನೆ ಆ ಜಾಗನ ಬಿಟ್ಟು ಕೈ ಬಿಟ್ಟ ಮೇಲೆ ಅವನು ದೇವರಾಜು ಅವರ ಸ್ವಾಧೀನದಲ್ಲಿತ್ತು. ದೇವರಾಜು ಅವರ ಸ್ವಾಧೀನದಲ್ಲಿದ್ದಂಥ ಜಮೀನನ್ನು ಇವರು ಏನು ಮಾಡಿದರು, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅವ್ರ ಹೆಸರಿಗೆ ಮ್ಯೂಟೇಷನ್ನ ಮತ್ತೆ ಪುನಃ ಮಾಡಿಸ್ಕೊಂಡು ದೇವರಾಜು ಅವರ ಹೆಸರಿನಲ್ಲಿದ್ದಂಥ ಜಮೀನನ್ನು ಅವರು 2004ರಲ್ಲಿ ಇವರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಇವರು ಅದೇ ಹಿಡ್ಕೊಂಡಿರೋದು. ಇವರು ಬಿ ಜೆ ಪಿಯವರು ಏನು ಚೀಫ್ ಮಿನಿಸ್ಟ್ರು ಬಾಮೈದ ತಗೊಂಬಿಟ್ಟಿದ್ದಾನೆ ಜಮೀನ ಅಂತ ತಗೊಂಬಿಟ್ಟಾರೆ. ಏನು ಕೊತ್ತು ತಗೊಂಡಾರ? ರಾಜಾರೋಷವಾಗಿ ಕ್ರಯಪತ್ರ ಮಾಡ್ಕೊಂಡು ತಗೊಂಡಿದ್ದಾರೆ. ಹಂಗಾರೆ ಯಾರ ಚೀಫ್ ಮಿನಿಸ್ಟ್ರು ಬಾಮೈದ್ಯರು ತಗೊಂಡಲ್ಲ ಈ ದೇಶದಲ್ಲಿ ಜಮೀನ? ಇವ್ರು ಏನು ಕೇಳೋದು? ಅವ್ರು ತಗೊಂಡು 2010ರಲ್ಲಿ ಈ ಜಮೀನನ್ನು ಅವರು ಇದಕ್ಕೆ ಕೊಟ್ಟರು. ಯಾರಿಗೆ? 2010ರಲ್ಲಿ ಅವರ ಇವರಿಗೆ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಈ ಕುಂಕುಮ ಇದು ಅಂತ ಹೇಳಿ ಏನು ದಾನಕ್ಕೆ ಕೊಟ್ಟರು. ನಮ್ಮ ದಾನ ಇದೆ, ಆ ದಾನವನ್ನು ಮಾಡಿದ್ರು. ಆ ದಾನವನ್ನು ಮಾಡಿದ ಮೇಲೆ ಅದು ಅಲ್ಲೇ ಇತ್ತು. ಆ ಭೂಮಿ ಏನೂ ಆಗಿರಲಿಲ್ಲ, ಆ ಭೂಮಿ ಇದು. ಆದರೆ ಈ ಮಧ್ಯದಲ್ಲಿ ಮತ್ತೆ ಮೂಡಾದರ ಕತೆ. ಇವರು ಮತ್ತೆ ಬಂದು ಅದನ್ನು ಇವ್ರಿಗೆ ಹೇಳ್ದೆ ಕೇಳ್ದಲ್ಲೇ ಅಕ್ರಮ ಪ್ರವೇಶ ಮಾಡಿ ಆ ಸೈಟನ್ನು ಫಾರ್ಮೇಷನ್ ಮಾಡಿ ಆ ಜಾಗದಲ್ಲಿ 3 ಎಕರೆ 16 ಗುಂಟನಲ್ಲಿ ಆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡ್ರು. ಈ ಮಧ್ಯೆ 2004ರಲ್ಲಿ ಈ ಭೂಮಿಯನ್ನು ಖರೀದಿ ಮಾಡಿದ್ಮೇಲೆ ಮಲ್ಲಿಕಾರ್ಜುನ ಸ್ವಾಮಿಯವರು ಭೂ ಪರಿವರ್ತನೆಗೆ ಅರ್ಜಿ ಹಾಕಿದ್ದಾರೆ. ಆ ಭೂ ಪರಿವರ್ತನೆಯೂ ಕೂಡ 2005ರಲ್ಲಿ ಆಗಿದೆ. ಇದು ಗಮನಿಸಬೇಕಾದಂಥ ಅಂಶ. ಹೌದು, ಭೂ ಪರಿವರ್ತನೆ ಇವ್ರು ತಗೊಂಡು ಭೂ ಪರಿವರ್ತನೆ ಆದಮೇಲೆ ಗೂಡಾದರೂ ಅದನ್ನು ಅಕ್ರಮ ಪ್ರವೇಶ ಮಾಡಿ ಸೈಟನ್ನು ಮಾಡಿ ಹಂಚುತ್ತಾರೆ. ಹಂಚಿದ ಮೇಲೆ ಅದನ್ನು ಇವರು ಇದು ದಾನಪತ್ರ ಮಾಡ್ತಾರೆ. ದಾನಪತ್ರ ಮಾಡಿದ ನಂತರ ಇವರು ದಾನಪತ್ರ ಮಾಡಿದ ಗೊತ್ತಾದ ಮೇಲೆ ಅವರಿಗೆ ಪತ್ರ ಬರೀತಾರೆ. ನಮ್ಮ ಜಮೀನನ್ನು ನೀವು ಈ ರೀತಿ ಅಕ್ರಮವಾಗಿ ಪಡೆದಿದ್ದೀರಿ, ನಮಗೆ ಆ ಜಮೀನನ್ನು ವಾಪಸ್ ಕೊಡಿ, ಇಲ್ಲ ಅಂದರೆ ಸಮಾನಾಂತರ ಜಮೀನನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ನೀವು ಮಾಡಿರ್ತಕ್ಕಂಥದ್ದು ತಪ್ಪು ಅಂದಾಗ ಒಪ್ಕೋತಾರೆ. ಕೂಡ ಮೀಟಿಂಗ್ನಲ್ಲಿ ನಿರ್ಣಯ ಮಾಡ್ತಾರೆ, ನಾವು ಮಾಡಿರ್ತಕ್ಕಂಥದ್ದು ತಪ್ಪು, ನಾವು ನಿಮಗೆ ಸಮಾನಾಂತರವಾದಂಥ ಭೂಮಿಯನ್ನು ಕೊಡ್ತೇವೆ ಅಂತ ಹೇಳಿ ಕೊನೆಗೆ ಇವರು ಏನು ಮಾಡ್ತಾರೆ, ಒಂದು ಕಾನೂನಿನಡಿಯಲ್ಲಿ 50-50 ರೇಷೋದಲ್ಲಿ ಇದು ಎಲ್ಲ ಕಡೆ ನಡೆದಿರ್ತಕ್ಕಂಥ ಕಾನೂನು. ಯಾರ್ದಾದ್ರೂ ಜಮೀನನ್ನು ವಶಪಡಿಸ್ಕೊಂಡಿದ್ರೆ ಇವತ್ತು ನಡೀತಾ ಇರ್ತಕ್ಕಂಥದ್ದು ಜಾಯಿಂಟ್ ವೆಂಚರು ಮತ್ತು ಯಾವುದಾದ್ರು ಜಮೀನನ್ನು ವಶಪಡಿಸ್ಕೊಂಡಿದ್ರೆ ಅವರಿಗೆ ಫಾರ್ಮೇಷನ್ ಮಾಡಿರೋ ಖರ್ಚಿನಲ್ಲಿ 50% ಮುರ್ಕೊಂಡು ನಿಮಗೆ 50%
ಸೈಟ್ಗಳನ್ನು ನಿಮಗೆ ಡೆವಲಪ್ಡ್ ಏರಿಯಾನ ನಿಮಗೆ ಕೊಡ್ತೀವಿ ಅಂತಕ್ಕಂಥ ನಾವು ಈಗ ತಪ್ಪು ಮಾಡಿದ್ವಿ ನಿಮಗೆ ಕೊಡ್ತೀವಿ ಅಂತೇಳಿ ಅವತ್ತು ಇದ್ದವ್ರು ಯಾರು? ಬಿ ಜೆ ಪಿಯ ಅಧ್ಯಕ್ಷರು, ಬಿ ಜೆ ಪಿಯ ಕಾರ್ಯಕಾರಿ ಮಂಡಳಿ, ಬೊಮ್ಮಾಯಿಯವರು ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ. ಇಂಥವರು ಆಗೇನು ಸಿದ್ದರಾಮಯ್ಯನವರು ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ರ? ಅವರು ವಿರೋಧ ಪಕ್ಷದಲ್ಲಿದ್ದರು. ಇವರೇ ಬರ್ಕೊಟ್ಟು ಅಲ್ಲಿ ರೆಸೊಲ್ಯೂಷನ್ ಮಾಡ್ತಾರೆ. ಜಿ ಟಿ ದೇವೇಗೌಡರು ಹೇಳ್ತಾರೆ 50-50 ಶೇರಿಂಗ್ನಲ್ಲಿ ಮಾಡಿರ್ತಕ್ಕಂಥ ತಪ್ಪನ್ನು ನಾವು ತಿದ್ಕೋಬೇಕು, ನಾವು ಅವ್ರ ಜಮೀನು ಅಕ್ರಮ ಮಾಡಿ ಸ್ವಾಧೀನಪಡಿಸ್ಕೊಂಡಿರೋದು ತಪ್ಪಿದೆ, 50-50 ಶೇರಿಂಗ್ನಲ್ಲಿ ಕೊಡಿ ಅಂತ ರೆಸೊಲ್ಯೂಷನ್ ಬರೀತಾರೆ. ಇಲ್ಲಿದೆ ದಾಖಲಾತಿ ಫುಲ್ಲು. ಮರಿತಿಬ್ಬೇಗೌಡರು ಹೇಳ್ತಾರೆ ಅಷ್ಟೇ ಜಮೀನನ್ನು ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ, 3 ಎಕರೆ 16 ಗುಂಟೆನೇ ಕೊಡಿ ಅಂತ ಹೇಳ್ತಾರೆ. ಇತಿಹಾಸದಲ್ಲಿ ಇಲ್ಲೇ ದಾಖಲಾತಿಗಳಿದೆ. ಎಷ್ಟು ಜನಕ್ಕೆ? ಸುಮಾರು 12ರಿಂದ 17 ಜನಕ್ಕೆ ಎಷ್ಟು ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಿದ್ರು ಅಷ್ಟೇ ಭೂಮಿಯನ್ನು ವಾಪಸ್ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳಿಲ್ಲಿದ್ದಾವೆ. ಅಷ್ಟೇ ಭೂಮಿಯನ್ನು ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ಇವರು ಅಷ್ಟನ್ನು ಕೇಳಿಲ್ಲ. 50-50 ಶೇರಿಂಗಿಗೆ ಒಪ್ಕೊಂಡು ಅವರು ಲೆಟ್ರ್ ಕಳಿಸಿದ ಮೇಲೆ ಇಲ್ಲ ನಿಮಗೆ 50-50 ಶೇರಿಂಗ್ನಲ್ಲಿ ನಾವು ಕೊಡ್ತೀವಿ, ನೀವು ತಗೊಳ್ಳಿ ಅಂತ ಅಂದಾಗ ಆಯಿತು ಅಂತೇಳಿ ಒಪ್ಕೊಂಡು 50-50 ಶೇರಿಂಗ್ನಲ್ಲಿ ಇವರು ಕೊಟ್ಟಂಥ ಜಮೀನನ್ನು ಅವ್ರಿಗೇನು ಕೊಟ್ಟರು, ಇವ್ರು ಕೊಟ್ಟದ್ದು 1,48,000 ಚದರಡಿ ಇವ್ರ ಜಾಗ ಹೋಯಿದ್ದು. ಇವ್ರು ತಗೊಂಡದ್ದು 38,284 ಚದರಡಿ. ಇವ್ರದ್ದು ಹೋಗಿದ್ದು 3 ಎಕರೆ 16 ಗುಂಟೆಗೆ 1,48,000 ಚದರಡಿ. ಇವ್ರು ತಗೊಂಡದ್ದು 38,284 ಚದರಡಿ. ಇದರಲ್ಲಿ ಯಾರು ತಪ್ಪಿದೆ? ಅವರೇನು ಮೂಡಾದರು ಎಲ್ಲ ಏನು ಕಣ್ಣು ಇದು ಮಾಡ್ಕೊಂಡಿದ್ರು? ಇವ್ರೊಬ್ಬರಿಗೆ ಕೊಟ್ಟಾರ? ಎಷ್ಟು ಜನ ಕೊಟ್ಟಿದ್ದಾರೆ? ದಾಖಲಾತಿ ಬೇಡವಾ? ಮುಖ್ಯಮಂತ್ರಿನ ಒಂದೇ ಒಂದು ಕಾರಣಕ್ಕೆ ಇದನ್ನು ಎತ್ತಿಡ್ಕೊಂಡು ಇದನ್ನೇನಾದ್ರೂ ರಾಜ್ಯದ ಜನತೆಗೆ ಮಿಸ್ಲೀಡ್ ಮಾಡೋವಂಥ ದೃಷ್ಟಿಯಿಂದ ಏನೋ ಆಗೋಗ್ಬಿಟ್ಟಿದೆ. ಏನಾಗಿದೆ? ಇದೆಲ್ಲ ದಿನನಿತ್ಯ ನಡೀತಾ ಇರ್ತಕ್ಕಂಥ ಲ್ಯಾಂಡ್ ಡೆವಲಪರ್ಸ್ ಪ್ರಕ್ರಿಯೆ ಇದು. ಆ ಪ್ರಕ್ರಿಯೆಯಲ್ಲಿ ಇವ್ರಿಗೆ ಕೊಟ್ಟಿದ್ದಾರೆ. ಇವ್ರಿಗೇನು? ಇವ್ರ ವಾದ ಏನು? ಬೆಲೆ ಬಾಳ್ತಕ್ಕಂಥ ಜಾಗದಲ್ಲಿ ಕೊಟ್ಟಿದ್ದಾರೆ. ಬೇಡ, ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಡ್ತೇವೆ, ಆ ಜಮೀನನ್ನು ಬೇಕಾದ್ರೆ ಬಿಡಿಸ್ಕೊಡ್ತೇವೆ, ನೀವು 3 ಎಕರೆ 16 ಗುಂಟೆ ಜಮೀನನ್ನೇ ಕೊಡಿ. ಇಲ್ಲ ಕೇಳದೆ ಸವಾಲೇ ಇದು. 3 ಎಕರೆ 16 ಗುಂಟೆ ನೋಡಿ ಸರ್, ಇವರಿಗೆ ಇದಿದ್ರೆ ಆ 3 ಎಕರೆ 16 ಗುಂಟೆ ಜಮೀನು ಏನೈತೆ ಅದನ್ನು ಇವತ್ತು ನಿಮ್ಮ ಕೈಲಿ ವಾಪಸ್ ಕೊಡೋಕ್ಕಾಗುತ್ತಾ? ಯಾಕೆ ನೀವು ಅಕ್ರಮ ಪ್ರವೇಶ ಮಾಡಿದ್ರಿ? ಅದಕ್ಕೆ ನೀವು ಅಕ್ರಮ ಪ್ರವೇಶ, ಅವ್ರ ಜಮೀನು, ಅವ್ರ ದಾನನಾರ ತಗೋತಾರೆ, ಏನಾರ ತಗೋತಾರೆ. ಅವರು ನೀವ್ಯಾಕೆ ಅವ್ರ ಜಮೀನಿಗೆ ಹೋದ್ರಿ? ಅವ್ರ ಜಮೀನು ನೀವ್ಯಾಕೆ ತಗೊಂಡ್ರಿ? ತಗೊಂಡ ಮೇಲೆ 3 ಎಕರೆ 16 ಗುಂಟೆ ಜಮೀನನ್ನು ಅವರು ಕೊಡಲಿ. 3 ಎಕರೆ 16 ಗುಂಟೆ ಕೊಡೋಕ್ಕಾಗೋದಕ್ಕೆ ನಿಮ್ಮ ಮಾಡಿದ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ 50-50 ಶೇರಿಂಗ್ನಲ್ಲಿ ನೀವೇ ಮೂಡಾದಲ್ಲಿ ರೆಸೊಲ್ಯೂಷನ್ ಮಾಡಿ ಅವ್ರಿಗೆ ಜಮೀನು ಕೊಟ್ಟು, ಈಗ ಹಿಂದ್ಗಡೆಯಿಂದ ನೀವೇ BJPಯವರೇ ಕೊಟ್ಟು ನಾಚಿಕೆ ಆಗಬೇಕು. ಇವರೇ ಕೊಟ್ಟಿರ್ತಕ್ಕಂಥವ್ರು ಅವತ್ತು ಯಾರ್ದು ಅಧಿಕಾರ ಇದ್ದದ್ದು? ಅಧಿಕಾರ ಯಾರ್ದು ಇತ್ತು? ಇವ್ರು ಅಧಿಕಾರ ಇಟ್ಕೊಂಡು ಸಿದ್ದರಾಮಯ್ಯನವ್ರಿಗೆ ಏನೋ ತಪ್ಪಾಗಿದೆ, ನಾವು ಮಾಡಿರೋದು ತಪ್ಪಾಗಿದೆ, ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರನ್ನು ಒಪ್ಪಿಸಿ ಅವ್ರಿಗೆ ಇಷ್ಟು ಜಮೀನು ಕೊಟ್ಟು ಈಗ ನೀವು ಅದು ಹಂಗಾಯಿತೆ ಅದರಲ್ಲಿ ತಗೊಂಡಿದ್ರಿ. ನಿಮ್ಮಿಂದ ಯಾರು ಕೊಡಿ ಅಂದರಲ್ಲಿ? ಏನು ಸಿದ್ದರಾಮಯ್ಯನವ್ರು ನಿಮ್ಗೆ ಅರ್ಜಿ ಹಾಕಿದ್ರಾ? ಅದೇ ಜಾಗದಲ್ಲಿ ಕೊಡಿ ಅಂತ ಅರ್ಜಿ ಹಾಕಿದ್ರೇನ್ರಿ? ಇಲ್ಲಿ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ನಾನು ಮುಗಿಸಿದ ಮೇಲೆ ನೀವು ಅಲ್ಲಲ್ಲ, ಅಲ್ಲಿ ಮಾಡಿರೋದು ಅವರು ಏನು ತಪ್ಪಿದೆ? ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ನೀವು ಇದು ಮಾಡಕ್ಕೆ ಹೊಂಟಿದ್ದೀರಲ್ಲ, ಏನು ತಪ್ಪಿದೆ ಹೇಳಿ? ಕಮಾನ್, ಅದು ಏನಾರ ತಪ್ಪಾಯಿದ್ರೆ ನಾವು ಶರಣಾಗ್ತೀವಿ. ಅದು ಬಿಟ್ಬಿಟ್ಟು ನೀವೇನೂ ತಪ್ಪು ಮಾಡದೇ ಇರೋರನ್ನ ಇದೊಂದು ಇಶ್ಯೂ ಮಾಡ್ಕೊಂಡು ರಾಜಕೀಯದ ನೇಪನ ಮಾಡಿಕೊಂಡು ಈ ರಾಜ್ಯದಲ್ಲ ಈ ದೇಶದಲ್ಲಿ ಸಿದ್ದರಾಮಯ್ಯನವ್ರದೇ ಆದಂಥ ಒಂದು ಘನತೆ ಗೌರವ ಇರತಕ್ಕಂಥ ಅವರ ವ್ಯಕ್ತಿತ್ವನ ಹಾಳು ಮಾಡಬೇಕು ಜನಗಳಲ್ಲಿ ಅಂತ ಹೇಳ್ಬಿಟ್ಟು ನೀವು ಹೊಂಟಿದ್ದೀರಲ್ಲ, ನೀವು ಇದರಿಂದ ಸಾಧ್ಯನಾ? ಇಲ್ಲ. ಜನ ಇದನ್ನು ನಂಬಲ್ಲ. ಈ ಕರ್ನಾಟಕ ರಾಜ್ಯದ ಜನಕ್ಕೆ ಸಿದ್ದರಾಮಯ್ಯನವ್ರು ಯಾರು ಅನ್ನೋದು ಗೊತ್ತಿದೆ. ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಿದೆ. ಒಂದೇ ಅವರ 45 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚಿಕ್ಕಿ ತಗೊಂಡಂಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ.
ಇವತ್ತು ನೀವು ಅವರನ್ನು ರಾಜಕಾರಣದಲ್ಲಿ ಏನೋ ಸಿಗಾಕ್ಸ್ತೀವಿ, ಏನೋ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನೀವೇನಾದ್ರು ನಿಮ್ಮ ಆಸೆ ಇಟ್ಕೊಂಡು ಹೊಂಟಿದ್ರೆ ಅದು ಸಾಧ್ಯ ಇಲ್ಲ. ಅದು ಯಾವುದೇ ಕಾರಣದಿಂದ ಸಾಧ್ಯ ಇಲ್ಲ. ನೀವೇ ಹೇಳಿ, ಈಗ ಅವ್ರಿಗೆ ಜಮೀನು ಕೊಟ್ಟಾರೆ ಯಾರು? ಜಮೀನು ಅವ್ರಿಗೆ ಸೈಟ್ ಕೊಟ್ಟಾರೆ ಯಾರು? ಸೈಟನ್ನು 50 ನಮಗೆ ತಪ್ಪಾಗಿದೆ ನೀವು ತಗೊಳ್ಳಿ ಸ್ವಾಮಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಸೈಟ್ ಕೊಟ್ಬಿಟ್ಟು ಹಿಂದ್ಗಡೆಯಿಂದ ಸದನದಲ್ಲಿ ಬಂದು ನೀವು ಸ್ಟ್ರೈಕ್ ಮಾಡ್ತಾರೆ. ಏನೈತೆ ಅದಗಳು? ಕಾನೂನಾತ್ಮಕವಾಗಿ ಬಂದಿರೋಂಥದ್ದು ಕೊಟ್ಟಿದ್ದಾರೆ, ಎಲ್ಲರೂ ತಗೊಂಡಿದ್ದಾರೆ. ಇದನ್ನು ಬಿಟ್ಟು ನೀವು ಈ ರೀತಿ ದೊಂಬರಾಟ ಮಾಡೋದನ್ನು ನಿಲ್ಲಿಸಬೇಕು. ಈ ಎಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡಿದರೆ ನೀವು ಬಣ್ಣಿಲ್ದಲೇ ನಾಟಕ ಆಡ್ತಾಯಿದ್ದೀರಿ. ಅಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಬರ್ಬೋದು, ನಾನೇ ಪ್ರಶ್ನೆ ಹಾಕಿ ನಾನೇ ಉತ್ತರ ಹೇಳ್ತೀನಿ. ನೀವು ಯಾತಕ್ಕೋಸ್ಕರ ಸದನದಲ್ಲಿ ಇದನ್ನೆಲ್ಲ ಚರ್ಚೆ ಮಾಡಿದ್ರೆ ಇಲ್ಲಿ ಬಂದ್ರಿ ಅಂತ ನಾವು ಅಧ್ಯಕ್ಷರು ರೂಲಿಂಗ್ ಕೊಟ್ಟ ಮೇಲೆ ನೀವು ಯಾಕೆ ರೂಲಿಂಗ್ ಕೊಟ್ರಿ ಅಂತ ಅಧ್ಯಕ್ಷರ ಮೇಲೆ ಬೀಳೋಕ್ಕಾಗತ್ತ? ನಾವು ನೋಡ್ಬೇಕಲ್ಲ. ಅವ್ರು ಹೇಳಿದರು ಈ ಸಂಪ್ರದಾಯನ ನನ್ನಿಂದ ಮುರಿಯೋದು ಬೇಡ, ಈ ಕಾನೂನನ್ನು ಮುರಿಯೋದು ಬೇಡ, ಈ ಕಾನೂನಿಗೆ ಗೌರವ ಕೊಡಬೇಕು, ನಾನು ಯಾವುದೇ ಕಾರಣದಿಂದ ನಾನು ಚರ್ಚೆಗೆ ಕೊಡೋದಿಲ್ಲ ಅಂತೇಳಿ ರೂಲಿಂಗ್ ಕೊಟ್ಟಿದ್ದಾರೆ. ಆ ರೂಲಿಂಗ್ ವಿರುದ್ಧ ಹೋಗೋಣ. ರೂಲಿಂಗ್ ವಿರುದ್ಧ ನಾವು ಹೋಗ್ಬಿಟ್ಟು ಅಲ್ಪ ಇದು ಮಾಡೋಕ್ಕಾಗತ್ತೇನ್ರಿ? ಸ್ಪೀಕರ್ ಇದು ಮಾಡಿದ್ವಿ. ಇದು ಸದನದಲ್ಲಿ ನಡೀತಕ್ಕಂಥ ಚರ್ಚೆ. ಈ ರಾಜ್ಯದ 7 ಕೋಟಿ ಜನರ ಮುಂದೆ ಹೋಗ್ತೀವಿ. 7 ಕೋಟಿ ಜನರ ಮುಂದೆ ಈ ಇಶ್ಯೂನ ತಗೊಂಡು ಹೋಗ್ತೀವಿ. 7 ಕೋಟಿ ಜನದ ಮುಂದೆ ಏನು ಈ BJP JDS ನಡೆಸ್ತಾ ಇರ್ತಕ್ಕಂಥ ಕುತಂತ್ರ ಇದೆ, ಈ ಕುತಂತ್ರವನ್ನು ಎಳೆಯಾಗಿ ಬಿಚ್ಚಿಟ್ಟಿ ಇವರು ಏನು ಮುಖ್ಯಮಂತ್ರಿಗಳ ಗೌರವವನ್ನು ಕಳಿಬೇಕು, ಅವ್ರಿಗೆ ಮಸಿ ಬೆಳಿಬೇಕು ಅಂತ ಹೊಂಟಿದ್ದಾರೆ. ಅದನ್ನು ಯಾವುದೇ ಕಾರಣದಿಂದ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಈ ರಾಜ್ಯದ ಜನ ನಾವು ಹೊಂಟಿದ್ದೀವಿ. ಈ ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾ ಇದ್ದೀವಿ. ನಾವು ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ನಿರ್ಣಯ ತೆಗೆದುಕೊಂಡಿಲ್ಲ, ಯಾವುದೂ ಈ ಪ್ರಕರಣದಲ್ಲಿ ತಪ್ಪಾಗಿಲ್ಲ. ಆದ್ದರಿಂದ ಈ ರಾಜ್ಯದ ಜನ ಯಾವುದೇ ರೀತಿಯ ಆತಂಕಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರುಗಳಾಗಲಿ ಕಾರ್ಯಕರ್ತರಾಗಲಿ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಇದು ಎಲ್ಲ ನಾಟಕ. ಈ ನಾಟಕ ನಡೆಯುತ್ತೆ. ಎಷ್ಟು ದಿವಸ ನಡೆಯುತ್ತೋ ನಾವು ನೋಡೋಣ. ಇದಕ್ಕೆ ಒಂದು ಮಂಗಳ ಆಡೋಣ. ಆದ್ದರಿಂದ ಇದು ಯಾವುದೇ ಕಾರಣದಿಂದ ಜುಡಿಷಿಯಲ್ ಎಂಕ್ವೈರಿ ಕೊಟ್ಟಿದ್ದಾರೆ. ಅವ್ರು ತಪ್ಪು ಮಾಡಿದರೆ ಜುಡಿಷಿಯಲ್ ಎಂಕ್ವೈರಿಗೆ ಯಾರಿಗೆ ಕೊಡ್ತಾರೆ? ಮುಚ್ಚಾಕೆ ಬೇಕು ಏನಾರು ಮಾಡಿ ಅಂತಾರೆ. ಅದರಲ್ಲೂ ಜುಡಿಷಿಯಲ್ ಎಂಕ್ವೈರಿ ಕೊಡ್ತಾರಲ್ರಿ. ಜುಡಿಷಿಯಲ್ ಎಂಕ್ವೈರಿ ಕೊಟ್ಟಿರ್ತಕ್ಕಂಥದ್ದು ಇದು. ಅದರಿಂದ ಜುಡಿಷಿಯಲ್ ಎಂಕ್ವೈರಿ ಕೊಟ್ಟಿದ್ದಾರೆ. ಅದನ್ನು ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಇದು ಈ ಒಂದು ವಿಚಾರದ ಸಿದ್ಧಾಂತ. ಇದನ್ನು ನೀವು ಮಾಧ್ಯಮದವರು ಎಲ್ಲ ದಾಖಲಾತಿಗಳನ್ನು ನಿಮಗೆ ಒಂದೊಂದು ಸೊಟ್ಟು ಕೊಡ್ತೀವಿ. ಅದನ್ನು ಗ್ರಹಿಸ್ಕೊಂಡು ಇಲ್ಲಿರ್ತಕ್ಕಂಥ ನಾವು ಏನು ಹೇಳಿದ್ದೀವಿ ಅದೆಲ್ಲದಕ್ಕೂ ಇಲ್ಲಿ ಆಧಾರ ಇಲ್ಲದಲೇ ಹೇಳಿಲ್ಲ. ಎಲ್ಲ ದಾಖಲಾತಿಗಳ ಸಮೇತವಾಗಿ ನಿಮಗೆ ಕೊಡ್ತಾ ಇದ್ದೀವಿ. ಈ ದಾಖಲಾತಿಗಳನ್ನು ತೆಗೆದುಕೊಂಡು ಈ ರಾಜ್ಯದ ಜನತೆಗೆ ನಿಜ ಏನು ಅಂತಕ್ಕಂಥದ್ದನ್ನು ಖಚಿತಪಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ.